ಒಮ್ಮೆ ಕಾಡಿನಲ್ಲಿ ಬಲಿಷ್ಠ ಸಿಂಹ ಮತ್ತು ಚತುರ ನರಿ ವಾಸಿಸುತ್ತಿದ್ದವು. ಸಿಂಹವು ಪ್ರತಿದಿನವೂ ಪ್ರಾಣಿಗಳನ್ನು ಬೇಟೆ ಹೊಡೆದು ತಿನ್ನುತ್ತಿತ್ತು. ಇದರಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ಭಯಗೊಂಡಿದ್ದವು. ಒಂದು ದಿನ ನರಿ ಯೋಚಿಸಿತು, ನಾವು ಹೀಗೆ ಇರುವಾಗ ಒಂದೇ ದಿನ ಸಿಂಹ ನಮ್ಮನ್ನು ತಿನ್ನಬಹುದು ಎಂದು. ತಕ್ಷಣ ಒಂದು ಸುಂದರವಾದ ಯೋಚನೆ ಹೊಳೆಯಿತು. ಅದು ಸಿಂಹದ ಬಳಿ ಹೋಗಿ ಹೇಳಿತು, ರಾಜನೇ, ನಾನು ನಿಮಗೆ ಪ್ರತಿದಿನ ಆಹಾರ ತರಿಸುತ್ತೇನೆ. ಆದರೆ ನೀವು ಬೇರೆ ಪ್ರಾಣಿಗಳನ್ನು ಬೇಟೆ ಮಾಡಬಾರದು. ಸಿಂಹ ಒಪ್ಪಿಕೊಂಡಿತು. ನರಿ ಪ್ರತಿದಿನ ಒಂದು ಪ್ರಾಣಿಯನ್ನು ಸಿಂಹಕ್ಕೆ ಆಹಾರವಾಗಿ ಕಳುಹಿಸುತ್ತಿತ್ತು. ಒಮ್ಮೆ ನರಿಯ ಮುಂದಿನ ಪಾಳಿ ಬಂತು. ಆದರೆ ಅದು ಒಂದು ದೊಡ್ಡ ಕುಣಿಯ ಬಳಿ ಸಿಂಹವನ್ನು ಕರೆದೊಯ್ದು ಹೇಳಿತು, ಓರಿಸೋ, ಇನ್ನೊಂದು ಸಿಂಹ ನಮ್ಮ ಕಾಡಿಗೆ ಬಂದಿದೆ. ಸಿಂಹ ಅಸಹನೆಗೊಂಡು ಆ ಕಿಣಿಯೊಳಗೆ ತಾನೇ ಹಾರಿತು. ಆದರೆ ಅದು ತನ್ನ ಪ್ರತಿಬಿಂಬವನ್ನೇ ನೋಡಿಕೊಂಡಿತ್ತು. ಸಿಂಹ ಕಿಣಿಯಲ್ಲಿ ಬೀಳುತ್ತಾ ಹೋದರೂ ನರಿ ಪ್ರಜ್ಞಾಪೂರ್ವಕವಾಗಿ ಓಡಿತು. ಇನ್ನು ಕಾಡಿನ ಪ್ರಾಣಿಗಳು ಶಾಂತಿಯಿಂದ ಜೀವನವನ್ನು ಮುಂದುವರಿಸವು. ಮೊರಲ, ಬುದ್ಧಿ ಬಲ ಹೆಚ್ಚು ಶಕ್ತಿಯುತವಾಗಿರುತ್ತದೆ.